ಕಾಂಗ್ರೆಸ್ ಅವ್ರು ಯಾಕೆ ಆಗ್ಬೇಕು ಅಂದ್ರೆ MP ಅನುದಾನ ದೊಡ್ಡಬಳ್ಳಾಪುರಕ್ಕೆ ₹1 ಬಂದಿಲ್ಲ. 5 ವರ್ಷದಿಂದ ₹1 ಅನುದಾನನೇ ಇಲ್ಲ. ಕುಮಾರಣ್ಣ ಅವರು ಇಲ್ಲಿ MP ಆಗೋ ಚಾನ್ಸಸ್ ಜಾಸ್ತಿ ಇದೆ. ಫೈಟ್ ಅನ್ನೋಕ್ಕಿಂತ ಕಾಂಗ್ರೆಸ್ ಅಲ್ಲಿ ಯಾರೇ ಅಭ್ಯರ್ಥಿ ಕೊಟ್ರು ಇದು ಕಾಂಗ್ರೆಸ್ ಬದ್ಧ ಕೋಟೆ. JDS ಇಂದ ಕ್ಯಾಂಡಿಡೇಟ್ ಆದ್ರೆ ಖಂಡಿತ ಯಾವ್ದು ಪ್ರತಿಸ್ಪರ್ಧಿ ಯಾರು ಇಲ್ಲ ಕಾಂಗ್ರೆಸ್ ಅಲ್ಲಿ ಅಂತ ಕುಮಾರಣ್ಣನ್ ಫೈಟ್ ಕೊಡ ಅಂತವ್ರು. ನರೇಂದ್ರ ಮೋದಿ ಅವ್ರ ಬಗ್ಗೆ ಅದು ಅದಾನಿ ಅಂಬಾನಿ ಇದೆಲ್ಲ ಸಾಲ ಮನ್ನಾ ಮಾಡಿರೋ, ಅದೇ ರೈತರು ಅದಕ್ಕೆ 5% ಏನಾರ ಕೊಟ್ಟು ರೈತರು ಸಾಲ ಮನ್ನಾ ಮಾಡಿದಿದ್ರೆ ರೈತರೆಲ್ಲ ಒಂಥರ ಜೀವ ಬಿಟ್ಕೊಂಡವ್ರು. ಯಂಗ್ ಮ್ಯಾನು, ಪವರ್ ಇದೆ, ನೋಡೋಣ ಈ ಸತಿ. ಈಗ MP ಎಲೆಕ್ಷನ್ಸ್ ಬರ್ತಾ ಇದೆ, ಯಾವ ಪಕ್ಷದವರು ಸಂಸದರಾಗಬೇಕು? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ನವರಾಗಬೇಕು? ಕಾಂಗ್ರೆಸ್ ಅವ್ರು ಯಾಕೆ ಆಗ್ಬೇಕು ಅಂದ್ರೆ MP ಅನುದಾನ ದೊಡ್ಡಬಳ್ಳಾಪುರಕ್ಕೆ ₹1 ಬಂದಿಲ್ಲ. 5 ವರ್ಷದಿಂದ ₹1 ಅನುದಾನನೇ ಇಲ್ಲ. ಎಸ್ಪೆಷಲಿ ಆಮೇಲೆ ಕಾಂಗ್ರೆಸ್ ಯಾಕೆ ಬರಬೇಕು ಅಂದ್ರೆ ಇಲ್ಲಿ ಹೋಸತಿ MLA ಆಗಿದ್ದರು ವೆಂಕಟರಮಣಯ್ಯರು ಹಲವಾರು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ಈಗ MLA ಆಗಿದ್ದರು 10 ತಿಂಗಳಾಯ್ತು, ಒಂದು ಶಂಕುಸ್ಥಾಪನೆನೂ ಮಾಡಿಲ್ಲ. ಹೋಸತಿ MLA ಯಾರಾಗಿದ್ರು ವೆಂಕಟರಮಣಯ್ಯರು, ಅವ್ರದ್ದು ಏನೇನು ಶಂಕುಸ್ಥಾಪನೆ ಆಗಿ ಏನೇನು ಕಾಮಗಾರಿ ನಡೆದಿದೆ ಅದಕ್ಕೆ ಮಾತ್ರ ಹೋಗಿ ಪೂಜೆ ಮಾಡ್ತಾರೆ ಹೊರತು ಇವ್ರಾಗ್ಲಿ ಒಂದು ಶಂಕುಸ್ಥಾಪನೆ ಮಾಡಿಲ್ಲ, ₹1 ಅನುದಾನ ತಂದಿಲ್ಲ. ಈಗ ಹಾಲಿ ಸಂಸದರು ಕೂಡ ಬಿಜೆಪಿ ಅವರು, ಹಾಗೆ ಶಾಸಕರು ಕೂಡ ಬಿಜೆಪಿ ಅವರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ನಿಂದ MP ಆಗೋದಕ್ಕೆ ಚಾನ್ಸಸ್ ಇದೆಯಾ? ಯಾಕಂದ್ರೆ ಫೈಟ್ ತುಂಬಾ ಇದೆ ಅಂತ ಕೇಳ್ಪಟ್ವಿ ಬಿಜೆಪಿ ಮತ್ತೆ ಕಾಂಗ್ರೆಸ್ ಮಧ್ಯೆ. ಸೊ ಹಾಗಾಗಿ ಕಾಂಗ್ರೆಸ್ ಯಾರೇ ಕೊಟ್ರು ಇಲ್ಲಿ 2 ಲಕ್ಷದ ಮತದಿಂದ ಅಂತರವಾಗಿ ಜಯ ಗಳಿಸ್ತಾರೆ. ಅಂದ್ರೆ ಕಾಂಗ್ರೆಸ್ ಯಾಕೆ ಅಂದ್ರೆ ಗೃಹಲಕ್ಷ್ಮಿ ಇರ್ಬೋದು, ಯುದ್ಧ ನಿಧಿ ಇರ್ಬೋದು, ಹಲವಾರು ಯೋಜನೆಗಳು ಬಂದಿದೆ. ಆದ್ರಿಂದ ಕಾಂಗ್ರೆಸ್ ಇಲ್ಲಿ ಗೆಲ್ಬಹುದು, 2 ಲಕ್ಷ ಮತ ಅಂತರದಿಂದ ಗೆಲ್ಬಹುದು. ಈಗ ಕಾಂಗ್ರೆಸ್ ನಿಂದ ರಕ್ಷಾರಾಮಯ್ಯ ಅವ್ರ ಹೆಸರು ಕೇಳಿ ಬರ್ತಾ ಇದೆ. ಬಿಜೆಪಿಯಿಂದ ಮಾಜಿ ಸಚಿವರಾಗಿರುವಂತಹ ಕೆ ಸುಧಾಕರ್ ಹಾಗೆ ಅಲೋಕ್ ವಿಶ್ವನಾಥ್, ಯಲಹಂಕ ಶಾಸಕರು ವಿಶ್ವನಾಥ್ ಅವರ ಪುತ್ರ. ಸೊ ಯಾರಿಗ್ ಕೊಟ್ರೆ ಬೆಸ್ಟ್ ಅನ್ಸುತ್ತೆ? ಜೊತೆಗೆ ಫೈಟ್ ಇರತ್ತಾ ರಕ್ಷಾರಾಮಯ್ಯ ವರ್ಸಸ್ ಕೆ ಸುಧಾಕರ್, ಅಲೋಕ್ ವಿಶ್ವನಾಥ್ ಅಂದ್ರೆ? ಫೈಟ್ ಅನ್ನೋಕ್ಕಿಂತ ಕಾಂಗ್ರೆಸ್ ಅಲ್ಲಿ ಯಾರೇ ಅಭ್ಯರ್ಥಿ ಕೊಟ್ರು ಇದು ಕಾಂಗ್ರೆಸ್ ಬದ್ಧ ಕೋಟೆ. ಹಳೆ ಮೈಸೂರು ವಿಭಾಗ ಆಗಿರೋದ್ರಿಂದ ಕಾಂಗ್ರೆಸ್ನ ಭದ್ರಕೋಟೆ ಇದು. ಅಂದ್ರೆ ಕಾಂಗ್ರೆಸ್ ಗೆಲ್ತಾರೆ ಅಂತ ಹೇಳ್ತಾರೆ. ಪ್ರೆಸೆಂಟ್ MLA ಬಿಜೆಪಿ ಅವರು ಇರೋದು ಧೀರಜ್ ಮುನಿರಾಜು ಅವರು ಕೆಲಸಗಳನ್ನ ಮಾಡಿದಾರ ಹೇಗೆ? ಕೆಲ್ಸಗಳು ಏನು ಕಾಣ್ತಿಲ್ಲ ಮೇಡಮ್ ಅವರೇ. 10 ತಿಂಗಳಾಯ್ತು, ಎಲ್ಲೋ ಒಂದು ಶಂಕುಸ್ಥಾಪನೆ ನಾವು ನೋಡಿಲ್ಲ, ಏನೋ ಅಭಿವೃದ್ಧಿ ಕೆಲಸ ಏನೋ ನೋಡಿಲ್ಲ ಇದು. ಸಂಸದರು ಬಚ್ಚೇಗೌಡರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ, ಬಟ್ ಈಗ 5 ವರ್ಷದಲ್ಲಿ ಕೆಲಸ ಮಾಡಿದಾರ ಹೇಗೆ? ನಮ್ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ₹1 ಅನುದಾನ ನಾವು ನೋಡೇ ಇಲ್ಲ. MP ಗ್ರಾಂಟ್ ಅಂತ ಅನುದಾನ ನೋಡೇ ಇಲ್ಲ ಇಲ್ಲಿ. ಅಂದ್ರೆ ಚಾನ್ಸ್ ಇಲ್ಲ ಮೇಡಮ್, ಬಿಜೆಪಿಗೆ ಇಲ್ಲಿ ಚಾನ್ಸ್ ಇಲ್ಲ. ದೊಡ್ಡಬಳ್ಳಾಪುರದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ಜೊತೆಗೀಗ MP ಎಲೆಕ್ಷನ್ ಹತ್ರ ಇರೋದ್ರಿಂದ ಈಗಾಗಲೇ ರಾಜಕೀಯ ಚರ್ಚೆಗಳು ಶುರುವಾಗಿರುತ್ತೆ, ಒಂದಷ್ಟು ಕಾರ್ಯಕರ್ತರಲ್ಲಿ ರಣತಂತ್ರಗಳಿರುತ್ತೆ. ಸೊ ಅವ್ರು ವಿನ್ ಆಗ್ತಾರೆ, ಇವ್ರು ವಿನ್ ಆಗ್ತಾರೆ ಅನ್ನೋದು ಮಾತುಗಳು ಕೇಳಿ ಬರುತ್ತೆ. ಸೊ ಯಾರ ಪರವಾಗಿದೆ ಜಾಸ್ತಿ ದೊಡ್ಡಬಳ್ಳಾಪುರದಲ್ಲಿ? ಜಾಸ್ತಿ ಅಂದ್ರೆ ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಯಾಕಿದೆ ಅಂದ್ರೆ ಇಲ್ಲಿ ಅಭಿವೃದ್ಧಿ ಜಾಸ್ತಿ ಮಾಡಿದ್ದಾರೆ. ಮಾಜಿ ಶಾಸಕರಾದ ವೆಂಕಟರಮಣಯ್ಯವರು ಅಭಿವೃದ್ಧಿ ಜಾಸ್ತಿ ಮಾಡಿದ್ದಾರೆ. ಆದ್ರಿಂದ ಇಲ್ಲಿ ಜಾಸ್ತಿ ಒಲವು ಕಾಂಗ್ರೆಸ್ ಇದೆ. ಅಂಗಡ ಗೌರ್ಮೆಂಟ್ ಆಸ್ಪತ್ರೆ, ತಾಯಿ ಮಗು ಆಸ್ಪತ್ರೆ ಆಗಿರ್ಬೋದು, ಡಿ ಕ್ರಾಸ್ ಮೇಲ್ಸೇತುವೆ ಆಗಿರ್ಬೋದು, ಪ್ರತಿ ಒಂದು ಊರಿಗೂ ರೋಡ್ ಆಗಿರ್ಬೋದು, ಚೆನ್ನಾಗಿ ಮಾಡಿದ್ದಾರೆ. ಕಾಂಗ್ರೆಸ್ ಫೇವರ್ ಇದೆ. ಈಗ ಲೋಕಸಭಾ ಚುನಾವಣೆಗಾಗಿ ಬಿಜೆಪಿ ಮತ್ತೆ JDS ಮೈತ್ರಿ ಮಾಡ್ಕೊಂಡಿದೆ. ಇದರಿಂದ ಕಾಂಗ್ರೆಸ್ಗೆ ಹಿನ್ನಡೆ ಆಗತ್ತಾ? ಯಾಕಂದ್ರೆ ಈಗ 3 ಪಕ್ಷ ಒಂದ್ ಕಡೆ ಇದ್ದಾಗ 2 ಪಕ್ಷ ಒಂದ್ ಕಡೆ ಸೇರ್ಕೊಂಡಿದೆ. ಸೊ ಇದು ಕಾಂಗ್ರೆಸ್ಗೆ ಮೈನಸ್ ಆಗತ್ತಾ? ಕಾಂಗ್ರೆಸ್ ಮೈನಸ್ ಇಲ್ಲ, ಪ್ಲಸ್ ಆಗುತ್ತೆ. ಯಾವ ತರ ಪ್ಲಸ್ ಆಗುತ್ತೆ? ದೇವನಹಳ್ಳಿ, ಹೊಸಕೋಟೆಯಲ್ಲಿ JDS ಇಲ್ಲ, ದೇವನಹಳ್ಳಿಯಲ್ಲಿ JDS ಇದೆ. JDS ಸೋಲ್ತಿದೆ, ಅಲ್ಲಿ ಕಾಂಗ್ರೆಸ್ ಜಯಬೇರಿದೆ. ಹಂಗೆ ನೆಲಮಂಗಲ ತಾಲೂಕಲ್ಲೂ ಅಷ್ಟೇ JDS ಸೋತಿದೆ, ಕಾಂಗ್ರೆಸ್ ಫೇವರ್ ಇದೆ. ಆದ್ರಿಂದ JDS ಯಲಹಂಕದಲ್ಲೂ ಅಷ್ಟೇ JDS ಇಲ್ಲ, ಕಾಂಗ್ರೆಸ್ ಅಂಡ್ ಬಿಜೆಪಿ ಫೈಟ್ ಇದೆ. ಆದ್ರಿಂದ JDS ಅಷ್ಟೊಂದು ಹಿನ್ನಡೆ ಹೋಗ್ತದೆ. ಬಿಜೆಪಿ ಮಿಶ್ರ ಆದ್ರೂ ಸಹ ಕಾಂಗ್ರೆಸ್ ಜಯ ಬೀರುತ್ತದೆ. ಈಗ ರಾಜ್ಯದಲ್ಲಿರುವಂತಹ 28 ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಗಳು ಎಷ್ಟು ವಿನ್ ಆಗ್ತಾರೆ, ಕಾಂಗ್ರೆಸ್ ಎಷ್ಟು ವಿನ್ ಆಗುತ್ತೆ? ಕಾಂಗ್ರೆಸ್ ಒಂದು 24ರಿಂದ 25 ಸೀಟ್ ಬರುತ್ತೆ, ಇನ್ನೊಂದು 3 ಸೀಟು ಸಮ್ಮಿಶ್ರವಾಗಿ ಬರುತ್ತೆ. ಹೇಳ್ತಾ ಇದ್ದೀರಾ ಕಾಂಗ್ರೆಸ್ 24ರಿಂದ 25 ಅಂತ, ಆದ್ರೆ 2019 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಬಂದಿದ್ದು ಕೇವಲ 1 ಸೀಟು, ಬೆಂಗಳೂರು ಗ್ರಾಮಾಂತರ. ಹೌದು. ಆ ಎಲೆಕ್ಷನ್ ನೋಡ್ಕೊಂಡ್ರೆ, ಈ ಎಲೆಕ್ಷನ್ ಅಂದ್ರೆ ML ಎಲೆಕ್ಷನ್ ನೋಡ್ಕೊಂಡ್ರೆ ಪ್ರಧಾನ ಮೋದಿ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು ಬಂದು ಎಷ್ಟು ಪ್ರಚಾರ ಮಾಡಿರು, ಪ್ರಚಾರ ಎಷ್ಟು ರೋಡ್ ಅಲ್ಲಿ ಪ್ರಚಾರ ಮಾಡಿರು. ಯಾವ್ದು ಬಂತು? ಕಾಂಗ್ರೆಸ್ ಬಂತು. 135 ಸೀಟ್ ಬಂದಿದೆ. ಈ ಸಿಚುವೇಶನ್ ನೋಡ್ಕೊಂಡ್ರೆ ಕಾಂಗ್ರೆಸ್ 24ರಿಂದ 25 ಸೀಟ್ ಪಕ್ಕ ಬರುತ್ತೆ. ಆಫ್ಟರ್ MLA ಎಲೆಕ್ಷನ್ ಆದ್ಮೇಲೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಲೆ ಶುರುವಾಗಿದೆ ಅಂತಾನ? ಬದಲಾವಣೆ ಆಗಿದೆ. ನಮ್ಮ KPCC ಅಧ್ಯಕ್ಷರು DK ಶಿವಕುಮಾರ್ ಸಾಹೇಬ್ ಆಗಿರ್ಬೋದು,
ಇವಾಗ CM ಆಗಿರುವಂತ ಸಿದ್ದರಾಮಯ್ಯ ಸಾಹೇಬ್ರಾಗಿರ್ಬೋದು, ಅವರ ರಣತಂತ್ರ ಅಂಡ್ ಮ್ಯಾಜಿಕ್ ಇಂದ 24 25 ಸೀಟ್ ಕನ್ಫರ್ಮ್ ಆಗಿ ಬಂದೇ ಬರ್ತದೆ. ಈಗ ಕಾಂಗ್ರೆಸ್ ಗವರ್ಮೆಂಟ್ 5 ಗ್ಯಾರಂಟಿ ಕೊಡ್ತಾ ಇದೆ, ನಿಜಕ್ಕೂ ಅದು ಬಡವರಿಗೆ ತಲುಪ್ತಾ ಇದೆಯಾ? ಹೇಗೆ ಅದರಿಂದ ಜನಕ್ಕೆ ಪ್ರಯೋಜನ ಆಗ್ತಾ ಇದೆಯಾ? ಬಿಜೆಪಿ ಅವ್ರು ಹೇಳ್ತಾರೆ ಈ ತರ ಎಲ್ಲ ಜನಕ್ಕೆ ಫ್ರೀ ಆಗಿ ಕೊಟ್ರೆ ಜನರು ಸೋಮಾರಿ ಆಗ್ತಾರೆ ಅಂತ. ಇಲ್ಲ ಮೇಡಮ್, ಯಾವ ಸೋಮಾರೇನೂ ಇಲ್ಲ, ಯಾವ್ದು ಇಲ್ಲ. ಪಾಪ ಇವಾಗ ಬಡವರು 300 ರೂಪಾಯಿ ದುಡಿಯಕ್ ಹೋಗ್ಬೇಕು, ಅವ್ರಿಗೆ ಬಸ್ ಚಾರ್ಜ್ ಹೋದ್ರೇನೆ 50 ರೂಪಾಯಿ ಇಲ್ಲ 70 ರೂಪಾಯಿ ಬಸ್ ಚಾರ್ಜ್ ಹೊರಟೋಗ್ಬಿಡ್ತದೆ. ಅಂತದ್ರಲ್ಲಿ ಅವ್ರಿಗೆ ಉಳಿಯೋದೇ 250 ರೂಪಾಯಿ ಉಳಿತದೆ. ಅದೇ ಇವಾಗ ಫ್ರೀ ಯೋಜನೆ ಬಿಟ್ಟಿರೋದ್ರಿಂದ 70 ರೂಪಾಯಿ ದಿನಕ್ಕೆ ಸೇವ್ ಆಗ್ತದೆ ಅಂತಾನೆ ಹೇಳ್ತೀನಿ, ಅವ್ರಿಗೆ ಅನುಕೂಲ ಆಗ್ತದೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ದೊಡ್ಡಬಳ್ಳಾಪುರದಲ್ಲಿ ಏನೆಲ್ಲ ಸಮಸ್ಯೆಗಳಿದೆ? ಕುಡಿಯೋ ನೀರಿನ ಸಮಸ್ಯೆ ಇದೆಯಂತೆ, ಹೌದಾ? ಹೇಗೆ ಸಮಸ್ಯೆ ಇದೆ ಮೇಡಮ್ ಅವ್ರೆ, ಸಮಸ್ಯೆ ಇದೆ, ಕುಡಿಯೋ ನೀರಿನ ಸಮಸ್ಯೆ ಇದೆ. ಅಂಡ್ ಕಾಲುವೆಗಳು ಅಂದ್ರೆ ಮಳೆ ಬಂದಾಗ ದೊಡ್ಡಬಳ್ಳಾಪುರ ಸಂಪೂರ್ಣ ಒಂದ್ ಕಾಲ್ ಭಾಗ ನೀರಿನ ಇದರಿಂದ ಒಂದ್ ಸ್ವಲ್ಪ ಕಾಲುವೆಗಳ ಚೆನ್ನಾಗಿಲ್ಲ. ಆ ಕಾಲುವೆಗಳ ನೀರು ಹೋದ್ರೆ ದೊಡ್ಡಬಳ್ಳಾಪುರ ಫೇವರ್. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ನರೇಂದ್ರ ಮೋದಿ ಅವ್ರ ಬಗ್ಗೆ ಅದು ಅದಾನಿ ಅಂಬಾನಿ ಇದೆಲ್ಲ ಸಾಲ ಮನ್ನಾ ಮಾಡಿರೋ, ಅದೇ ರೈತರು 5% ಏನಾರ ಕೊಟ್ಟು ರೈತರು ಸಾಲ ಮನ್ನಾ ಮಾಡಿದಿದ್ರೆ ರೈತರೆಲ್ಲ ಒಂಥರ ಜೀವ ಬಿಟ್ಕೊಂಡವ್ರು. ಏನ್ ಅವ್ರಿಗೆ ಸಾಲ ಮಾಡಬಹುದು, ರೈತರು ಸಾಲ ಮನ್ನಾ ಮಾಡ್ಬೋದಾಗಿತ್ತಲ್ಲ ಅಂತ ಒಂದು. ಅದೇ 16 ಲಕ್ಷ ಏನೋ ಉದ್ಯೋಗ ಕೊಡ್ತೀನಿ ಅಂದ್ರೆ ಎಲ್ಲ ಯಾರಿಗೂ ಕೊಟ್ಟೇ ಇಲ್ಲ. ನಮ್ಮಂತ ಬಡವ್ರು ಏನ್ ಮಾಡ್ಬೇಕು? ಅವ್ರದೇ ಉದ್ಯೋಗ ನಿಂತ್ಕೊಂಡಿರ್ತೀವಿ, ಏನ್ ಮಾಡ್ಬೇಕು? ಆದ್ರಿಂದ ಏನು ಅಷ್ಟೊಂದು ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವರು ಯಂಗ್ ಮ್ಯಾನು, ಪವರ್ ಇದೆ, ನೋಡೋಣ ಈ ಸತಿ ಏನಾಗುತ್ತೆ. ಅವರು PM ಅಭ್ಯರ್ಥಿ ಆಗೋದಕ್ಕೆ ಒಳ್ಳೇದು ಅಂತ ಹೇಳ್ತೀರಾ? ಹೇಗೆ? ಒಳ್ಳೇದು ಅಂತ ಹೇಳ್ತೀನಿ, ಅವರು ಆಲೋಚನೆ ತುಂಬಾ ಇದೆ, ಒಳ್ಳೇದು ಅಂತ ಹೇಳ್ತೀನಿ. ಸರ್, ತಮ್ಮ ಹೆಸರು? ಅಂಬರೀಶ್ ಅಂತ, ಹಳ್ಳಿ ರೈತ ಅಂಬರೀಶ್ ಅಂತ ನನ್ನ ಹೆಸರು. ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ, ಯಾವ ಪಕ್ಷದವರು MP ಆಗ್ಬೇಕು ಸರ್ ಇಲ್ಲಿ? ಇಲ್ಲಿ ಯಾಕಂದ್ರೆ ಇಲ್ಲಿ ತಾಡ ಮೈಸೂರು ಭಾಗದಾಗಿರೋದ್ರಿಂದ JDS ಹೆಚ್ಚು ಒಲಿವಿದೆ. ಯಾಕಂದ್ರೆ ಇಲ್ಲಿ ಇವಾಗ BJP JDS ಒಂದಾಗಿರೋದ್ರಿಂದ ಕುಮಾರಣ್ಣ ಎಲ್ಲಾ ಸರ್ವೆಗಳಲ್ಲೂ ಕುಮಾರಣ್ಣವರೇ ಇದ್ದಾರೆ ಮುಂದೆ. ಸೊ ಆ ದೃಷ್ಟಿಯಿಂದ ಕುಮಾರಣ್ಣವರು ಇಲ್ಲಿ MP ಆಗೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥ ನಿಮ್ಗೆ ಗೊತ್ತಿರ್ಬೋದು, ಇವಾಗ ಈ ವಿಶ್ವನಾಥ್ ಸರ್ ಮಗ ಆಗಿರ್ಬೋದು, ಮತ್ತೆ ಸುಧಾಕರ್ ಮಗ ಆಗಿರ್ಬೋದು, ಇಬ್ರು ನನಗ್ ಬೇಕು ಟಿಕೆಟ್ ಅಂತ ಹೇಳ್ತಾರೆ. ಅದು ಹೈಕಮಾಂಡ್ ಅವ್ರಿಗೂ ಹೋದ ಸಂದರ್ಭದಲ್ಲಿ ಇಬ್ರಿಗೂ ಬೇಡ, ಲಾಸ್ಟ್ಗೆ ಕುಮಾರಣ್ಣನ್ ಕೊಡ್ಬೋದು ಅನ್ನೋ ಒಂದು ಸರ್ವೆಗಳಲ್ಲೂ ಕುಮಾರಣ್ಣ ಇದ್ದಾರೆ, ಮತ್ತೆ ಹೈಕಮಾಂಡ್ ಒಲವು ಕುಮಾರಣ್ಣನ ಮೇಲೆ ಇದೆ. ಆದ್ರಿಂದ ಕುಮಾರಣ್ಣ ಆಗ್ಬೋದು. ಯಾಕಂದ್ರೆ ರೈತರಿಗೆ ಕುಮಾರಣ್ಣ ಅವ್ರು ಬಂದ್ರೆ ಎಲ್ಲಾ ತರದ ಸಹಕಾರ ಆಗತ್ತೆ. ರೈತರ ಸರ್ಕಾರ ಯಾರನ್ನ ಇದ್ರೆ ಅದು ಕುಮಾರಣ್ಣನ ಸರ್ಕಾರ ಅಂತ ಹೇಳ್ಬೋದು. ಆ ದೃಷ್ಟಿಯಿಂದ ಕುಮಾರಣ್ಣನ ಇಲ್ಲಿ MP ಮಾಡೋದು ಖಚಿತ. ಈಗಾಗಲೇ ಮಾಜಿ ಸಚಿವರಾಗಿರುವ ಕೆ ಸುಧಾಕರ್ ಹಾಗೆ ಅಲೋಕ್ ವಿಶ್ವನಾಥ್ ಅವರು ಟಿಕೆಟ್ ಲಾಬಿ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ ಕೇಸ್ JDS ಅಭ್ಯರ್ಥಿ ಏನಾದ್ರೂ ಬಂದ್ರೆ ಈ ಒಂದು ಲಾಬಿ ಮತ್ತೆ ಈ ಒಳಜಗಳ ಮೈನಸ್ ಆಗ್ಬಿಡತ್ತಾ ಮೈತ್ರಿಗೆ? ಖಂಡಿತ ಇಲ್ಲ. ಯಾಕಂದ್ರೆ ಇಲ್ಲಿ ಇರ್ತಕ್ಕಂಥದ್ದು JDS ಓಟು ಜಾಸ್ತಿ, ಅದ್ರ ಜೊತೆಗೆ ಸ್ವಲ್ಪ BJP ಓಟ್ ಇರೋದ್ರಿಂದ ಖಂಡಿತ 100% ಕುಮಾರಣ್ಣ ವಿನ್ ಆಗೋದು ಖಂಡಿತ. ಈಗ ಸಾಕಷ್ಟು ಸಾರ್ವಜನಿಕರನ್ನ ಮಾತಾಡಿಸಿದಾಗ ಅವರೆಲ್ಲ ಹೇಳ್ತಾ ಇದ್ರು ಇಲ್ಲಿ BJP ಮತ್ತೆ ಕಾಂಗ್ರೆಸ್ ಮಧ್ಯೆ ಪೈಪೋಟಿ ಇರೋದು, ನೆಕ್ ಟು ನೆಕ್ ಏನೋ ಫೈಟ್ ಇರೋದು ಅವರಿಬ್ಬರ ಮಧ್ಯ ಅಂತ. ಸೊ JDS ಓಟ್ ಕಡಿಮೆ ಇದೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಹಾಗಾಗಿ ಇಲ್ಲ ಮೇಡಮ್, ನೀವು ಯಾವ್ದೇ ತಾಲೂಕು ಓಟ್ ನೀವು ಶೇರಿಂಗ್ ಪ್ರಕಾರ ತಗೊಂಡ್ರೆ ಇಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ಗೆ ವರ್ಸಸ್ JDS ಫೈಟ್. ಯಾಕಂದ್ರೆ BJP ಶೇರ್ ವೋಟರ್ಸ್ ಪ್ರಕಾರ ಕಮ್ಮಿ ಇದೆ. ಆ ದೃಷ್ಟಿಯಿಂದ ಅದಕ್ಕೆ ಈಗ ಆಡ್ ಹಾಕಿದ್ರೆ BJP JDSಗೆ ಆಡ್ ಆದ್ರೆ ಸೊ BJP JDS ಆಡ್ ಆಗಿರೋದ್ರಿಂದ JDS ಗೆಲ್ಬಹುದು ಅಂತ ನಮ್ಮ ಅಭಿಪ್ರಾಯ. ಈಗ ಕಾಂಗ್ರೆಸ್ ನಿಂದ ರಕ್ಷಾ ರಾಮಯ್ಯ ಅವರು ಬಹುತೇಕ ಖಚಿತ ಆಗಿದೆ. ಸೊ ಯಾರೇ ಈ JDS ಅಭ್ಯರ್ಥಿ ಅಥವಾ ಈಗ BJP ಅಭ್ಯರ್ಥಿಯಾಗಿ ಮೈತ್ರಿ ಯಾರೇ ನಿಂತ್ರು ಕೂಡ ಇವರು ಪ್ರಬಲವಾಗಿರುವಂತಹ ಪ್ರತಿಸ್ಪರ್ಧಿ ಆಗ್ತಾರಾ? ಹೇಗೆ? JDS ಇಂದ ಕ್ಯಾಂಡಿಡೇಟ್ ಆದ್ರೆ ಖಂಡಿತ ಯಾವ್ದು ಪ್ರತಿಸ್ಪರ್ಧಿ ಯಾರು ಇಲ್ಲ ಕಾಂಗ್ರೆಸ್ ಅಲ್ಲ ಅಂತ ಕುಮಾರಣ್ಣನ್ ಫೈಟ್ ಕೊಡ ಅಂತವ್ರು. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಹಳೆ ಮೈಸೂರು ಭಾಗದ್ರಿಂದ ಇಲ್ಲಿ ಇನ್ನೊಂದು ಜಾತಿ ವೋಟ್ ಅಂತಿದೆ ಅಲ್ವಾ, ಗೌಡ್ರ ಓಟ್ ಜಾಸ್ತಿ ಇರೋದ್ರಿಂದ ಪ್ಲಸ್ ಹಾಗೆ ಆಗುತ್ತೆ ಕುಮಾರಣ್ಣನಿಗೆ, ಪ್ಲಸ್ ಹಿಂದುತ್ವ ಪ್ಲಸ್ ಮೋದಿ ಅಲೆ. ಸೊ ಆ ದೃಷ್ಟಿಯಿಂದ ಇಟ್ಕೊಂಡ್ರೆ ದಟ್ ಈಸ್ ಕುಮಾರಣ್ಣವರು 100% ವಿನ್ ಆಗೋ ಚಾನ್ಸಸ್ ಖಂಡಿತ ಇದೆ. ಈಗ ಸಾಕಷ್ಟು ಕಾರ್ಯಕರ್ತರಿಗೆ ಮೈತ್ರಿ ಬಗ್ಗೆ ಅಸಮಾಧಾನ ಇದೆ, ನೀವ್ ಏನ್ ಹೇಳ್ತೀರಾ ಅದಕ್ಕೆ? ಖಂಡಿತ ಇಲ್ಲ ಮೇಡಮ್. ಯಾಕಂದ್ರೆ ದೇಶಕ್ಕೆ ಮೋದಿ, ಕರ್ನಾಟಕಕ್ಕೆ ಕುಮಾರಣ್ಣ ಅನ್ನೋ ಒಂದು ಸ್ಲೋಗ್ಲೇನ್ ಏನಿದೆ ಇದು ತುಂಬಾ ಇಷ್ಟ. ಯಾಕಂದ್ರೆ ಮೋದಿ ಯಾವ ತರ ದೇಶಕ್ಕೆ ಬೆನ್ನೆಲುಬು, ಅದೇ ತರ ಕುಮಾರಣ್ಣ ಕರ್ನಾಟಕ ಬೆನ್ನೆಲುಬಾಗಿ ನಿಲ್ತಾರೆ. ಯಾಕಂದ್ರೆ ರೈತರ ಪರವಾಗಿ ನಿಲ್ತಕ್ಕಂಥದ್ದು ನಮ್ದು ಹಳ್ಳಿ ರೈತನಾಗಿ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ಕುಮಾರಣ್ಣ ರಾಜ್ಯಕ್ಕೆ CM ಆದ್ರೆ ದಯವಿಟ್ಟು ಇಡೀ ರಾಜ್ಯದ ಎಲ್ಲಾ ಹಳ್ಳಿ ರೈತರಿಗೂ ಏನೇ ಸಮಸ್ಯೆ ಬಂದ್ರು ಸಾಲ್ವ್ ಮಾಡ್ತಾರ ಅನ್ನೋ ಒಂದು ಮನೋಭಾವ. ಯಾಕಂದ್ರೆ ಸಾಲ ಮನ್ನಾ ನೀವು ನೋಡಿರ್ಬೋದು, ಇಡೀ ರಾಜ್ಯದಲ್ಲ ಇಡೀ ದೇಶದಲ್ಲಿ ಯಾರು ಮಾಡಿಲ್ಲ ಅಂತ ಒಂದು ಕಾರ್ಯಕ್ರಮ ಕುಮಾರಣ್ಣವರು ರಾಜ್ಯಕ್ಕೆ ಕೊಟ್ಟಿರೋದ್ರಿಂದ ಕುಮಾರಣ್ಣವ್ರು ಇಲ್ಲಿ CM ಆದ್ರೆ, ಇಲ್ಲಿ MP ಆದ್ರೆ ಇನ್ನೂ ಹೆಚ್ಚಿಗೆ ನಮ್ಗೆ ಇನ್ನೂ ಅನುದಾನಗಳಾಗಿರ್ಬೋದು, ಇನ್ನೊಂದು ಮತ್ತೊಂದು ಎಲ್ಲ ಅನುಕೂಲ ಆಗುತ್ತೆ.
ಸರ್, ಈಗ ನೀವು MLA ಎಲೆಕ್ಷನ್ ಅನ್ನ ಗಮನಿಸಬಹುದು. ಯಾರು ಕೂಡ ಈ ರಿಸಲ್ಟ್ ಬರುತ್ತೆ ಅಂತ ಊಹೆ ಮಾಡಿರ್ಲಿಲ್ಲ. ಎಲ್ಲಾ ಲೆಕ್ಕಾಚಾರಗಳು, ರಣತಂತ್ರಗಳು ಕೂಡ ಉಲ್ಟಾ ಆಗಿವೆ. ಸೊ ಲೋಕಸಭಾ ಚುನಾವಣೆಯಲ್ಲೂ ಅದೇ ರೀತಿ ರಿಪೀಟ್ ಆಗ್ಬೋದಾ? ಒಂದ್ ಸ್ವಲ್ಪ ಕಾಂಗ್ರೆಸ್ ಅಲೆ ಶುರುವಾಗಿದೆ ಕರ್ನಾಟಕದಲ್ಲಿ ಅನ್ಸುತ್ತಾ, ಹೇಗೆ? ಖಂಡಿತ ಇಲ್ಲ ಮೇಡಮ್. ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಬಂದಿರೋದೇನಿದೆ, ಬಿಜೆಪಿ ಸ್ವಲ್ಪ ವೋಟ್ ಶೇರ್ ಜಾಸ್ತಿ ತಗೊಳೋದ್ರಿಂದ ಕಾಂಗ್ರೆಸ್ ಬಂತಷ್ಟೇ. ಇಲ್ಲ ಅಂತ ಹೇಳಿದ್ರೆ ಹಳೆ ಮೈಸೂರು ಯಾವತ್ತಿದ್ರು JDS ಕಾಂಗ್ರೆಸ್ಗೆ ಫೈಟ್ ಇರೋದ್ರಿಂದ ಈಗ ಬಿಜೆಪಿ ಕಾರ್ಯಕರ್ತರು ನಮ್ಮ JDS ಕಾರ್ಯಕರ್ತರಿಗೆ ಸಪೋರ್ಟ್ ಮಾಡಿದ್ರೆ ಖಂಡಿತ ಇಲ್ಲಿ JDS ವಿನ್ ಆಗೋದು ನೋ ಡೌಟ್ಸ್ ಆಗಿರೋದು ಕರ್ನಾಟಕದಲ್ಲಿ. ಇಲ್ಲಿ MLA MP ಇಬ್ರು ಕೂಡ ಬಿಜೆಪಿ ಅವರು ಕೆಲಸಗಳನ್ನ ಮಾಡಿದಾರಾ, ಹೇಗೆ? ಮೇಡಮ್ ಈಗ ಅದು ಬಿಜೆಪಿ ಸರ್ಕಾರ ಇದ್ದಾಗ ಆಗಿದೆ ಕೆಲಸಗಳು. ಕಾಂಗ್ರೆಸ್ ಅದು ಬಿಫೋರ್ ಸಿದ್ದರಾಮಯ್ಯ ಇದ್ದಾಗ ಕೆಲಸಗಳಾಗಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಇಲ್ಲಿರ್ತಕ್ಕಂಥದ್ದು ಈಗ ಬಿಜೆಪಿ MLA, ಅಲ್ಲಿ ಸ್ಟೇಟ್ ಅಲ್ಲಿ ಇರೋದು ಕಾಂಗ್ರೆಸ್ ಸರ್ಕಾರ. ಆ ದೃಷ್ಟಿಯಿಂದ ಇಲ್ಲಿ ಯಾವುದೇ ರೀತಿ ಅಭಿವೃದ್ಧಿಗೆ ಅನುದಾನ ಸರ್ಕಾರದಿಂದ ಬಿಡುಗಡೆ ಆಗ್ಬೇಕು. ಶಾಸಕರು ಬರೋದು ಬರೋ 50 ಲಕ್ಷ, ಇಲ್ಲ ಅಂದ್ರೆ 1 ಕೋಟಿ ಎಷ್ಟು ಬರುತ್ತೆ? 1 ಕೋಟಿಯಲ್ಲಿ ಏನ್ ಮಾಡಕ್ ಸಾಧ್ಯ? ಆ ದೃಷ್ಟಿಯಿಂದ ನೋಡಿ, ಈಗ ಕಾಂಗ್ರೆಸ್ MLA ದೇವನಹಳ್ಳಿಗೆ ಇರೋದ್ರಿಂದ ಅಲ್ಲಿ ಮೆಟ್ರೋ ತಂದಿದ್ದಾರೆ. ಅದೇ ನೆಲಮಂಗಲ ಇರೋದ್ರಿಂದ ಅಭಿವೃದ್ಧಿ ಆಗ್ತಾ ಇದೆ, ಹೊಸಕೋಟೆ ಅಭಿವೃದ್ಧಿ ಆಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರನೇ ಇಲ್ಲಿ ಅನುದಾನ ಕೊಟ್ಟಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ತಾರತಮ್ಯ ಮಾಡಬಾರದು. ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ ಅಂತ ಕಾರ್ಯಕ್ರಮ ಮಾಡಬಾರದು. ಕೆಲವೊಂದು ಕಾಂಗ್ರೆಸ್ನವರು ಆರೋಪ ಮಾಡ್ತಾ ಇದ್ರು, ಯಾವ್ದೋ ಒಂದು ಹಾಸ್ಪಿಟಲ್ ಮತ್ತೆ ಕಾಲೇಜ್ ಬಂದಿತ್ತು, ಬಟ್ ಅದು ದೇವನಹಳ್ಳಿಗೆ ಸ್ಥಳಾಂತರ ಆಯ್ತು. ಆ ಸಂದರ್ಭದಲ್ಲಿ ಶಾಸಕರು ಧ್ವನಿ ಎತ್ತಿ ಮಾತನಾಡ್ಲಿಲ್ಲ. ನಮ್ಗೆ ಸ್ಯಾಂಕ್ಷನ್ ಆಗಿರೋದು ಬೇರೆ ತಾಲೂಕಿಗೆ ಹೋಗುತ್ತೆ ಅಂದ್ರೆ ಸಮರ್ಥರಿಲ್ಲ ಶಾಸಕರು ಅಂತ. ಮೇಡಮ್, ಇದೇ ಜಿಲ್ಲಾ ಹಾಸ್ಪಿಟಲ್ ಬಗ್ಗೆ ಪ್ರೊಟೆಸ್ಟ್ ಎಲ್ಲ ಮಾಡಿದ್ರಲ್ಲ, ಮೆರವಣಿಗೆ ಮಾಡಿದ್ರು. ಇನ್ನೇನ್ ಮಾಡ್ಬೇಕು ಮೇಡಮ್? ಶಾಸಕರ ಬಗ್ಗೆ ನಾವು ಪಾಪ ಅವ್ರ ಬಗ್ಗೆ ಏನಿಲ್ಲ, ಒಳ್ಳೆ ಕೆಲಸಗಳು ಮಾಡ್ತಾರೆ, ರೈತರ ಬಗ್ಗೆ, ಯುವಕರ ಪರವಾಗಿ ನಿಲ್ತಿದ್ದಾರೆ. ಬಟ್ ಸರ್ಕಾರ ಸ್ವಲ್ಪ ಅನುದಾನ ಇವ್ರು ಕೊಟ್ಟಿದ್ರೆ ಇನ್ನೂ ಹೆಚ್ಚಿಗೆ ಆಗ್ತಾ ಇತ್ತು. ಯಾಕಂದ್ರೆ ಸರ್ಕಾರ ಇಲ್ದಿರೋ ಕಾರಣ ಯಾರು ಏನ್ ಮಾಡಕ್ಕಾಗತ್ತೆ? ಸರ್ಕಾರ ಒಬ್ಬ MLA ಬರೋದು 50 ಲಕ್ಷ, 1 ಕೋಟಿ ಏನ್ ಸಾಧ್ಯ ಮಾಡಕ್ಕಾಗತ್ತೆ? ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರ MLA ಬಂದಿದ್ರೆ ಆಗಿರೋದು. ಯಾಕಂದ್ರೆ ಅವ್ರು ಮುಂಚೆ ಮಾಡಿದ್ದಾರೆ. ವೆಂಕಟರಮಣಯ್ಯ ಸಾರು ಅನೇಕ ಅಭಿವೃದ್ಧಿ ಮಾಡಿರೋದಂದ್ರೆ ಇಲ್ಲಿ ದೊಡ್ಡಬಳ್ಳಾಪುರ ನನ್ಗೆ ಗೊತ್ತಿರೋ ಪ್ರಕಾರ ಅವರೇ. ಯಾಕಂದ್ರೆ ಇಲ್ಲಿ ಸರ್ಕಾರ ಒಬ್ಬ ರೈತನಾಗ ನಾನು ಹೇಳ್ತಾ ಇರೋದಷ್ಟೇ. ಆ ಪಾರ್ಟಿ ಈ ಪಾರ್ಟಿ ಅನ್ನೋದು ನನ್ನ ಊಹೆ ಇಟ್ಕೊಂಡು ನಾನು ಹೇಳ್ತಾ ಇಲ್ಲ. ಎಲ್ಲ ಒಂದೇ ನನಗೆ. ನರೇಂದ್ರ ಮೋದಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಹೇಳಿದ್ನಲ್ಲ ಮೇಡಮ್, ದೇಶಕ್ಕೆ ಮೋದಿ, ರಾಜ್ಯಕ್ಕೆ ಕುಮಾರಣ್ಣ. ಯಾಕಂದ್ರೆ ದೇಶದಲ್ಲಿ ಅಂತ ಫಿಟ್ ಕ್ಯಾಂಡಿಡೇಟ್ ಯಾರು ಇಲ್ಲ. ಈ ಕಾಂಗ್ರೆಸ್ ಅಲ್ಲಿ ಆಗಿರ್ಬೋದು, ಇಂಡಿಯಾ ಅಂತ ಏನು ಅಲೈನ್ಸ್ ಮಾಡ್ಕೊಂಡಿದೆ ಅಂತ ಪ್ರಧಾನಿ ಆಗಂತ ಕ್ಯಾಂಡಿಡೇಟ್ ಯಾರು ಅಂತ ಶೂಟಬಲ್ ಇಲ್ಲ. ಸೊ ಆದ್ರಿಂದ ನರೇಂದ್ರ ಮೋದಿ ಅವರೇ ಇನ್ನೊಂದ್ಸತಿ ಪ್ರಧಾನಿ ಆಗ್ಬೇಕು ಅಂತ ನನ್ನ ಅನಿಸಿಕೆ. ರಾಹುಲ್ ಗಾಂಧಿ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಚೈಲ್ಡ್ ಅನ್ನೋದಕ್ಕಿಂತನೂ ಏಜ್ ಇನ್ನೂ ಅಷ್ಟೊಂದು ಸಮರ್ಥನಾಗಿ ದೇಶದ ಒಂದು ಪ್ರಧಾನಿ ಆಗಂತ ಕೇಪಬಲ್ ಮನುಷ್ಯ ಅಲ್ಲ ಮೇಡಮ್. ಸೊ ಅವ್ರು ಬಿಟ್ಟು ಬೇರೆಯವ್ರು ಯಾರೇ ಆಗಲಿ ಅವ್ರ ಪಾರ್ಟಿಯಲ್ಲಿ ಒಳ್ಳೆಯವ್ರು ಇದ್ದಾರೆ. ಸಚಿನ್ ಪೈಲಟ್ ಇರ್ಬೋದು, ಅನೇಕರು ಇದ್ದಾರೆ. ಸೊ ಅಂತ ಸೀನಿಯರ್ ಲೀಡರ್ ಕೊಟ್ರೆ ಏನಾನ ಕಾಂಗ್ರೆಸ್ ಬರ್ಬೋದೇ ಹೊರತು, ಇಲ್ಲಾಂದ್ರೆ ರಾಹುಲ್ ಗಾಂಧಿ ಮುಂದೆ ಇಟ್ಕೊಂಡು ಹೋಗ್ತಿದೆ ಅಂದ್ರೆ ಖಂಡಿತ ಈ ಹೋದ್ಸತಿ ಎಷ್ಟು ಇಳಿದು ಅದಕ್ಕಿಂತ ಕಮ್ಮಿ ಆಗುತ್ತೆ ಈ ಸರಿ ಅಂತ ಹೇಳಕ್ ಬಯಸ್ತೇನೆ. ಈಗ ಯಾಕಂದ್ರೆ ಇಲ್ಲಿ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಏನು ಜೋಡಿಯುತ್ತೆ ಅಂತ ಹೇಳ್ತಾ ಆ ತರ ಅಲ್ಲಿ ಸೆಂಟ್ರಲ್ ಎಲ್ಲ ಆ ತರ ಏನಿಲ್ಲ. ಈಗ ಮೋದಿ, ಅಮಿತ್ ಶಾ ಇರ್ಬೋದು, ಅನೇಕ ಲೀಡರ್ ಇಲ್ಲ. ಆ ತರ ಸೆಂಟ್ರಲ್ ಅಲ್ಲಿ ಇದ್ದಿದ್ರೆ ಖಂಡಿತ ಆಗಿರ್ಬೋದು. ನೀವೀಗ JDS ಇಂದ ಕುಮಾರಣ್ಣ ಬರ್ಬೇಕು, ಕುಮಾರಸ್ವಾಮಿ ಅವ್ರು ಬರ್ಬೇಕು ಅಂತ ಹೇಳ್ತಾ ಇದ್ರಿ. ಬಟ್ ಬಿಜೆಪಿ ಅಭ್ಯರ್ಥಿನೇ ನಿಂತ್ರೆ ಏನಾಗುತ್ತೆ ರಾಜಕೀಯ ಲೆಕ್ಕಾಚಾರ? ಮೇಡಮ್, ಬಿಜೆಪಿಯಲ್ಲಿ ನಿಂತ್ರೆ ಫೈಟ್ ಇರುತ್ತೆ. ಕಾಂಗ್ರೆಸ್ಗೆ ಪ್ಲಸ್ ಬಿಜೆಪಿ ಫೈಟ್ ಇರುತ್ತೆ. ಬಟ್ ಆದ್ರೆ ಅಲ್ಲಿ ಕ್ಯಾಂಡಿಡೇಟ್ ಯಾರಾಗ್ತಾರೆ ಅಂತ ಇಂಪಾರ್ಟೆಂಟ್. ಈಗ ಸುಧಾಕರ್ ಸಾರ್ ಆದ್ರೆ ಜಾತಿ ಗಣನೆ ಮೇಲೆ ತಗೊಂಡ್ರೆ ಇನ್ನಾಗ್ತಾರೆ. ಸೊ ರಕ್ಷಾರಾಮಯ್ಯ ತಗೊಂಡ್ರೆ ಅವ್ರು ಹೆಂಗಲ್ಲಿದ್ದಾರೆ. ಸೊ ಸ್ವಲ್ಪ ನಕ್ಕು ಫೈಟ್ ಇರುತ್ತೆ. ಸೊ ಇಲ್ಲಿ ನಮಗ ಮೊದಲಿಂದ ನಡ್ಕ ಬಂದಿರತಕ್ಕಂಥದ್ದು ಇಲ್ಲಿ ಜಾತಿ ಮೇಲೆ ಎಲೆಕ್ಷನ್ ಆಗುತ್ತೆ. ಸೊ ಈಗ ಕುಮಾರಣ್ಣ ಇರೋದ್ರಿಂದ 100% ರೈತರೆಲ್ಲ ಓಟ್ ಹಾಕ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.